ನನ್ನ ಹೆಸರು ಸುರೇಶ. ನಾನು ಒಬ್ಬ ಮೀನುಗಾರ. ಕೆಲವು ವರ್ಷಗಳಿಂದ ನಾನು ಈ ಮೀನಿನ ಬಲೆ ಮೂಲಕ ಮೀನು ಹಿಡಿದು ಅದನ್ನ ಮಾರಾಟ ಮಾಡಿ ಜೀವನ ನಡೆಸುತ್ತಿದ್ದೇನೆ. ಅದೇ ನನ್ನ ವೃತ್ತಿಯಾಗಿದೆ. ನನಗೆ ಒಂದು ಕುಟುಂಬ ಇದೆ. ಅಮ್ಮ, ಹೆಂಡತಿ, ಒಬ್ಬಳು ಹೆಣ್ಣು ಮಗಳು. ಅವಳಿಗೆ ಪ್ರತಿದಿನ ನಾನು ಮೀನು ಮಾರಲು ಹೋದಾಗ ಅವಳಿಗೆ ಏನಾದರೂ ಸಿಹಿ ಮತ್ತು ಅಟಿಕೆ ಹಾಗೂ ಕೆಲವು ಬಾರಿ ಅವಳು ಓದಲು ಬೇಕಾದ ಕೆಲವು ಸಾಮಗ್ರಿ ತಕೊಂಡು ಹೋಗುತ್ತೆ. ಇವತ್ತು ಎಷ್ಟು ಮೀನು ಸಿಗುತ್ತೆ ನೋಡೋಣ. ನನ್ನ ಜೊತೆಗೆ ರಮೇಶ್ ಬರುತ್ತಿದ್ದ, ಆದರೆ ಇವತ್ತು ಅವನು ಬಂದಿಲ್ಲ. ಯಾಕೆಂದರೆ ಅವನ ಕೆಲವು ದಿನಗಳ ಹಿಂದೆ ಮಗನು ಹುಟ್ಟಿದಾನೆ. ಅದಕ್ಕೆ ಅವನು ಬಂದಿಲ್ಲ. ಅವನಿಗೆ ಅಪ್ಪ ಅಮ್ಮ ಇಲ್ಲ. ಹೆಂಡತಿಯನ್ನು ಅವನೇ ನೋಡಿಕೊಳ್ಳಬೇಕು. ಅವನು ನನಗಿಂತ ಚೆನ್ನಾಗಿ ಮೀನು ಹಿಡಿಯುತ್ತಾನೆ. ಅವನು ಬಂದಿದ್ದರೆ ನನಗೆ ಮೀನು ಕಡಿಮೆ ಸಿಗುತ್ತಿತ್ತು. ಆದರೆ ಅವನು ಇವತ್ತು ಬಂದಿಲ್ಲದಿದ್ದರಿಂದ ನನಗೆ ಹೆಚ್ಚು ಮೀನುಗಳು ಸಿಗಬಹುದು ಅನಿಸುತ್ತೆ. ಈ ನದಿಯ ಹೆಸರು ಗಂಗೆ. ಈ ಗಂಗೆ ನಮ್ಮ ಜೀವನಕ್ಕೆ ಬದುಕು ಕಟ್ಟಿಕೊಟ್ಟವಳು. ಕೆಲವು ಬಾರಿ ಹೆಚ್ಚು ಮಳೆಯಾಗಿ ಉಕ್ಕಿ ಹರಿಯುವಳು. ಆ ಸಮಯದಲ್ಲಿ ಮೀನು ಹಿಡಿಯಲು ಆಗೋದಿಲ್ಲ. ಈ ನದಿಯಲ್ಲಿ ನಾನು ತುಂಬಾ ಮೀನುಗಳನ್ನು ಹಿಡಿದಿದ್ದೇನೆ. ಕಳೆದ ಕೆಲವು ದಿನಗಳಿಂದ ನನಗೆ ತುಂಬಾ ಕಡಿಮೆ ಮೀನು ಸಿಕ್ಕಿದವು. ಇವತ್ತು ಎಷ್ಟು ಮೀನು ಸಿಗುತ್ತವೋ ಗೊತ್ತಿಲ್ಲ, ನೋಡೋಣ. ಮೀನಿಗೆ ಬಲೆ ಬೀಸಿದ್ದೇನೆ. ನನಗೆ ಅನಿಸುತ್ತೆ ಇವತ್ತು ಒಳ್ಳೆಯ ಹಾಗೂ ಇಂದೇದಿಗಿಂತ ಹೆಚ್ಚು ಮೀನುಗಳು ಸಿಗಬಹುದು ನನಗೆ. ನನಗೆ ಜೀವನಕ್ಕೆ ಆಧಾರ ಆಗಿದೆ ಈ ಗಂಗಮ್ಮ. ನನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಈ ದಿನ ನನಗೆ ಹೆಚ್ಚು ಮೀನು ದೊರೆತಿವೆ ಅನಿಸುತ್ತೆ. ಇದನ್ನು ಮಾರಾಟ ಮಾಡಿ ಮನೆಗೆ ಬೇಕಾದ ದಿವಾಸಿ ಧಾನ್ಯ ತಕೊಂಡು ಹೋಗತೀನಿ. ನನ್ನ ಅಮ್ಮ, ನನ್ನ ಹೆಂಡತಿ, ಮಗಳು ತುಂಬಾ ಖುಷಿ ಆಗುತ್ತಾರೆ. ಮಗಳಿಗೆ ಸಿಹಿ ತಿನಿಸು ಸಹ ತಕೋತೀನಿ. ಇವತ್ತು ತುಂಬಾ ಮೀನುಗಳು ಸಿಕ್ಕಿವೆ. ಮಗಳಿಗೆ ಬೇಕಾದ ಎಲ್ಲವನ್ನು ಕೊಡಿಸಬೇಕು.